ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನಗೆ ಹೆರಿಗೆಯಾದ ಮರುದಿನ ನನ್ನ ಅತ್ತೆ ನನ್ನ ನವಜಾತ ಶಿಶುವನ್ನು ತಮ್ಮ ಮಗಳ ಕೈಗೆ ಕೊಟ್ಟು, ಇನ್ನು ಮುಂದೆ ಇವಳೇ ಈ ಮಗುವಿನ ತಾಯಿ ಎಂದು ಹೇಳಿದರು. ಆದರೆ ಮರುಕ್ಷಣವೇ ನಡೆದ ಘಟನೆ ಇಡೀ ಆಸ್ಪತ್ರೆಯನ್ನು ದಿಗ್ಭ್ರಮೆಗೊಳಿಸಿತು. ನನ್ನ ಹೆಸರು ಆರತಿ. ನನಗೆ ಮದುವೆಯಾಗಿ 4 ವರ್ಷವಾಗಿತ್ತು. ಇದು ನನ್ನ ಮೊದಲ ಮಗು. ಮದುವೆಯಾದ ನಂತರ ನಾನು ಈ ಮನೆಯನ್ನು ನನ್ನ ಮನೆ ಎಂದೇ ಭಾವಿಸಿದ್ದೆ. ಅತ್ತೆ ಮಾವನನ್ನು ನನ್ನ ಸ್ವಂತ ತಂದೆ ತಾಯಿ ಎಂದು ಭಾವಿಸಿದ್ದೆ. ಅತ್ತೆ ಮಾವನ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ದೆ. ಅವರನ್ನು ತುಂಬ ಗೌರವಿಸುತ್ತಿದ್ದೆ. ನನ್ನ ನಾದಿನಿ ಪೂಜಾಳನ್ನು ನನ್ನ ಸ್ವಂತ ತಂಗಿ ಎಂದೇ ಭಾವಿಸಿದ್ದೆ. ಪ್ರತಿಯೊಂದು ಕಷ್ಟ ಸುಖದಲ್ಲೂ ನಾನು ಅವಳ ಜೊತೆ ನಿಂತುಕೊಂಡಿದ್ದೆ. ಆದರೆ ನಾನು ಸ್ವಲ್ಪ ಕೂಡ ಊಹಿಸಿರಲಿಲ್ಲ, ಒಂದು ದಿನ ಅವರೇ ನನ್ನ ಮಡಿಲನ್ನು, ನನ್ನ ಮಮತೆಯನ್ನು ನಾಶ ಮಾಡಲು ಪ್ರಯತ್ನ ಪಡ್ತಾರೆ ಅಂತ. ಪೂಜಾಗೆ ಮದುವೆಯಾಗಿ 8 ವರ್ಷಗಳಾಗಿತ್ತು. ಆದರೆ ಅವಳಿಗೆ ಮಕ್ಕಳಿರಲಿಲ್ಲ. ಈ ವಿಷಯಕ್ಕೆ ನನಗೂ ಕೂಡ ತುಂಬ ದುಃಖವಿತ್ತು. ನಾನು ಯಾವಾಗಲೂ ಅವಳಿಗಾಗಿ ಆ ದೇವರ ಬಳಿ ಬೇಡ್ಕೊಳ್ತಾ ಇದ್ದೆ. ಎಷ್ಟೋ ಆಸ್ಪತ್ರೆಗಳು, ದೇವಸ್ಥಾನಗಳು ಸುತ್ತಿದರೂ ಅವಳಿಗಿನ್ನೂ ಮಕ್ಕಳಾಗ್ತಾ ಇರಲಿಲ್ಲ. ಇತ್ತೀಚೆಗೆ ಸುಮಾರು 1-2 ವರ್ಷದಿಂದ ಅತ್ತೆಯವರ ವ್ಯವಹಾರ ಪೂರ್ತಿಯಾಗಿ ಬದಲಾಗಿತ್ತು. ಆಕೆ ಯಾವಾಗಲೂ ಹೇಳ್ತಾ ಇದ್ರು, ಆ ದೇವರು ನಿನಗೆ ಒಂದು ಗಂಡು ಮಗುವನ್ನು ಕೊಟ್ಟರೆ ನೀನು ಆ ಮಗುವನ್ನು ಪೂಜಾಗೆ ಕೊಟ್ಟುಬಿಡು, ಅವಳ ಮಡಿಲು ಕೂಡ ತುಂಬುತ್ತೆ, ಅವಳು ಕೂಡ ತಾಯಿಯಾಗ್ತಾಳೆ. ನಾನು ಈ ಮಾತುಗಳನ್ನು ತಮಾಷೆ ಎಂದುಕೊಂಡು ತಳ್ಳಿ ಹಾಕ್ತಾ ಇದ್ದೆ. ನಾನು ಅತ್ತೆಗೆ ಹೇಳ್ತಾ ಇದ್ದೆ, ಅತ್ತೆ, ಮಗು ಯಾವುದೇ ಆಟದ ವಸ್ತುವಲ್ಲ ಆ ರೀತಿ ಕೊಡಲು. ಆ ಸಮಯದಲ್ಲಿ ಅತ್ತೆಯ ಮುಖದ ಮೇಲೆ ಇದ್ದಂತಹ ಕೋಪ ನನಗೆ ಈ ದಿನವೂ ಚೆನ್ನಾಗಿ ನೆನಪಿದೆ. ಆಕೆ ಕೋಪದಿಂದಲೇ ಹೇಳ್ತಾ ಇದ್ರು, ಸಮಯ ಬಂದಾಗ ನಿನಗೆ ಎಲ್ಲವೂ ಅರ್ಥವಾಗುತ್ತೆ ಬಿಡು. ಆದರೆ ನಾನು ಆ ಮಾತುಗಳನ್ನೆಲ್ಲ ಮರೆತು ಬಿಟ್ಟಿದ್ದೆ. ನಾನು ಗರ್ಭಿಣಿಯಾದಾಗ ಅತ್ತೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ರು. ಹೆರಿಗೆಗೆ ನನ್ನನ್ನು ನನ್ನ ತವರು ಮನೆಗೂ ಕೂಡ ಕಳಿಸ್ಲಿಲ್ಲ. ನಮ್ಮ ಪರಿವಾರದ ಮೊದಲ ಮಗು ನಮ್ಮ ಮನೆಯಲ್ಲೇ ಹುಟ್ಟಬೇಕು, ನಾನು ನನ್ನ ಸೊಸೆಯನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದು ಹೇಳ್ತಾ ಇದ್ರು. ಈಗ ನನ್ನ ಹೆರಿಗೆಯ ಸಮಯ ಕೂಡ ಹತ್ತಿರ ಬಂದಿತ್ತು. ಹೆರಿಗೆ ತುಂಬ ಕಷ್ಟವಾಗ್ತಾ ಇತ್ತು. ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರು. ಹಲವಾರು ಗಂಟೆಗಳ ನಂತರ ನಾನು ಕಣ್ಣು ಬಿಟ್ಟಾಗ ಮೊಟ್ಟ ಮೊದಲು ನಾನು ನನ್ನ ಮಗುವ ಅಳುವ ಧ್ವನಿಯನ್ನು ಕೇಳಿದೆ. ಸಿಸ್ಟರ್ ಮುಗುಳ್ನಗುತ್ತಾ ನನ್ನ ಬಳಿ ಬಂದು ಹೇಳಿದರು, ಅಭಿನಂದನೆಗಳು, ನಿಮಗೆ ಗಂಡು ಮಗು ಜನಿಸಿದ್ದಾನೆ. ನನ್ನ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಬರ್ತಾ ಇತ್ತು. ನಾನು ನಡುಗುತ್ತಿರುವ ಕೈಗಳಿಂದಲೇ ನನ್ನ ಮಗುವನ್ನು ಎತ್ತಿಕೊಂಡು ತಬ್ಬಿಕೊಂಡೆ. ನನಗೆ ಅನ್ನಿಸುತ್ತಿತ್ತು, ಈ ಪ್ರಪಂಚದ ಎಲ್ಲ ಸಂತೋಷವೂ ನನ್ನ ಮಡಿಲಿಗೆ ಬಂದು ಸೇರಿದೆ ಎಂದು. ಹೊರಗೆ ಪೂರ್ತಿ ಪರಿವಾರ ಸಂತೋಷದಿಂದ ಕುಣಿದಾಡ್ತಾ ಇದ್ರು, ಸಿಹಿಯನ್ನು ಹಂಚುತ್ತಿದ್ದರು. ಅತ್ತೆ ಎಷ್ಟೋ ಸಂತೋಷದಿಂದ ಎಲ್ಲರಿಗೂ ಹೇಳ್ತಾ ಇದ್ರು, ನಮ್ಮ ಮನೆಯ ವಂಶೋದ್ಧಾರಕ ಬಂದು ಬಿಟ್ಟಿದ್ದಾನೆ ಅಂತ. ನನಗನ್ನಿಸುತ್ತಿತ್ತು, ಈಗ ಎಲ್ಲವೂ ಸರಿ ಹೋಗಬಹುದು ಎಂದು. ಆದರೆ ಆ ಸಮಯದಲ್ಲಿ ನನಗೆ ಗೊತ್ತಾಗಲಿಲ್ಲ, ನಿಜವಾದ ಬಿರುಗಾಳಿ ಇನ್ನೂ ನನ್ನ ಮುಂದೆ ಬಂದೇ ಇಲ್ಲ ಎಂದು. ಮಾರನೆಯ ದಿನ ಡಾಕ್ಟರ್ ಹೇಳಿದರು, ಇನ್ನು 2 ದಿನ ಆಸ್ಪತ್ರೆಯಲ್ಲೇ ಇರಬೇಕು ಅಂತ. ನಾನು ರೂಮ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದೆ. ಆಗಲೇ ನನ್ನ ಅತ್ತೆ, ನಾದಿನಿ ಮತ್ತು ನನ್ನ ಗಂಡ ಮೂವರು ಅಲ್ಲಿಗೆ ಬಂದಿದ್ರು. ರಾಜೇಶ್ನ ಕೈಯಲ್ಲಿ ನನ್ನ ಮಗ ಇದ್ದ. ರಾಜೇಶ್ ಎಷ್ಟೋ ಪ್ರೀತಿಯಿಂದ ಮಗುವನ್ನು ನನ್ನ ಕಡೆ ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಡಲು ಮುಂದಾದರು. ಆಗ ಇದ್ದಕ್ಕಿದ್ದ ಹಾಗೆ ಅತ್ತೆ ಹೇಳಿದರು, ರಾಜೇಶ್, ಮಗುವನ್ನು ಪೂಜಾಳ ಕೈಗೆ ಕೊಡು. ರಾಜೇಶ್ ಏನನ್ನು ಯೋಚಿಸದೆ, ಯಾಕೆ ಅಂತ ಕೂಡ ಕೇಳದೆ ಮಗುವನ್ನು ನೇರವಾಗಿ ಪೂಜಾಳ ಕೈಗೆ ಕೊಟ್ಟಿದ್ದ. ನನಗನ್ನಿಸ್ತಾ ಇತ್ತು, ಅವರು ಸ್ವಲ್ಪ ಸಮಯ ನನ್ನ ಮಗುವನ್ನು ಪ್ರೀತಿ ಮಾಡ್ತಾರೆ ಅಂತ. ಆದರೆ ಮುಂದಿನ ಕ್ಷಣವೇ ಅತ್ತೆ ಪೂಜಾಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಆಡಿಸ್ತಾ ಹೇಳಿದರು, ತೆಗೆದುಕೊ ಮಗಳೇ, ಇಂದಿನಿಂದ ಈ ಮಗು ನಿನ್ನದು. ಆ ದೇವರು ನಿನ್ನ ಮಡಿಲನ್ನು ತುಂಬಿಸಲೆಂದೇ ಈ ಮಗುವನ್ನು ನಮ್ಮ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಮಾತುಗಳನ್ನು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ನನಗೆ ನಂಬಿಕೆನೇ ಬರಲಿಲ್ಲ. ಇಷ್ಟಕ್ಕೂ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಎಂದು. ನಾನು ನೋವಿನಲ್ಲೂ ಎದ್ದೇಳಲು ಪ್ರಯತ್ನ ಪಡುತ್ತಾ ಹೇಳಿದೆ, ಅತ್ತೆ, ನೀವು ಇದೇನು ಹೇಳ್ತಾ ಇದ್ದೀರಾ? ಅತ್ತೆ ತುಂಬ ಶಾಂತವಾಗಿ ಮುಗುಳ್ನಗುತ್ತಾ ಹೇಳಿದರು, ನೀನು ಇನ್ನೂ ಚಿಕ್ಕವಳು, ಮುಂದೆ ನಿನಗೆ ಇನ್ನೂ ಮಕ್ಕಳು ಹುಟ್ಟುತ್ತಾರೆ. ಆದರೆ ಪೂಜಾಲ ಮಡಿಲು ಯಾವತ್ತೂ ತುಂಬುವುದಿಲ್ಲ. ಆದ್ದರಿಂದಲೇ ನಾವು ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಮಗುವನ್ನು ಇಂದಿನಿಂದ ಪೂಜಾನೆ ಬೆಳೆಸುತ್ತಾಳೆ. ನನಗನ್ನಿಸ್ತಾ ಇತ್ತು, ಯಾರೋ ನನ್ನ ದೇಹದಿಂದ ನನ್ನ ಹೃದಯವನ್ನು ತೆಗೆದು ಬಿಟ್ಟಿದ್ದಾರೆ ಅಂತ. ನಾನು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳಿದೆ, ಅತ್ತೆ, ಇದು ನನ್ನ ಮಗು. ನಾನು ಎಷ್ಟೋ ಕಷ್ಟಪಟ್ಟು 10 ತಿಂಗಳು ಹೊತ್ತು ಹೆತ್ತಿರುವ ಮಗುವನ್ನು ನಾನು ಯಾರಿಗೂ ಕೊಡೋದಿಲ್ಲ.
ಪೂಜಾ ನನ್ನ ಮಗುವನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ಅವಳ ಕಣ್ಣುಗಳಲ್ಲಿ ಕೂಡ ನೀರು ತುಂಬಿತ್ತು. ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಬಹುಶಃ ಅವಳು ಕೂಡ ಇದನ್ನು ಊಹಿಸದೇ ಇರಬಹುದು. ಅವಳು ಕೂಡ ಈ ನಿರ್ಧಾರದಿಂದ ಆಘಾತಗೊಂಡಿರಬಹುದು. ನಾನು ಎಷ್ಟೋ ನಿರೀಕ್ಷೆಯಿಂದ ರಾಜೇಶ್ನನ್ನೇ ನೋಡ್ತಾ ಇದ್ದೆ. ಅಮ್ಮ, ಇದೆಲ್ಲ ಸರಿಯಿಲ್ಲ, ನೀವು ಈ ರೀತಿ ಮಾಡಬಾರ್ದು ಎಂದು ಅವನು ಹೇಳ್ತಾನೆ ಅಂತ ನಾನು ಭಾವಿಸುತ್ತಿದ್ದೆ. ಆದರೆ ಅವನು ತುಂಬ ಶಾಂತವಾಗಿ, ಆರತಿ, ಅಮ್ಮ ಹೇಳುವುದರಲ್ಲಿ ತಪ್ಪೇನಿದೆ? ಮಗು ನಮ್ಮ ಮನೆಯಲ್ಲೇ ತಾನೇ ಇರುತ್ತೆ. ನೀನು ಬೆಳೆಸಿದ್ರೆ ಏನು, ಪೂಜಾ ಬೆಳೆಸಿದ್ರೆ ಏನು ಅಂತ ಹೇಳಿಬಿಟ್ಟ. ಈ ಮಾತು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದಂತೆ ಆಗಿತ್ತು. ಯಾರನ್ನು ನಾನು ಅಷ್ಟೊಂದು ನಂಬಿದ್ನೋ, ಯಾರ ಮೇಲೆ ನಾನು ಬೆಟ್ಟದಷ್ಟು ವಿಶ್ವಾಸ ಇಟ್ಟುಕೊಂಡಿದ್ನೋ, ಅವನೇ ನನ್ನ ಮಡಿಲನ್ನು ಕಸಿದುಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದ. ನಾನು ಅಳುತ್ತಾ ಹೇಳಿದೆ, ರಾಜೇಶ್, 9 ತಿಂಗಳು ನಾನು ನನ್ನ ಮಗುವನ್ನು ನನ್ನ ರಕ್ತದಿಂದ ಪೋಷಿಸಿದ್ದೇನೆ. ಈ 9 ತಿಂಗಳು ಎಲ್ಲ ಕಷ್ಟವನ್ನು ನಾನು ಅನುಭವಿಸಿದ್ದೀನಿ. ಆಪರೇಷನ್ ಅನ್ನು ನಾನು ಸಹಿಸಿಕೊಂಡಿದ್ದೀನಿ. ಈಗ ನೀವೆಲ್ಲ ಹೇಗೆ ಈ ರೀತಿ ಹೇಳಲು ಸಾಧ್ಯ, ಮಗು ನಂದಲ್ಲ ಅಂತ? ಆದರೆ ಆ ರೂಮಿನಲ್ಲಿ ಯಾರು ನನ್ನ ಮಾತು ಕೇಳಿಸಿಕೊಳ್ಳಲು ಸಿದ್ಧರೇ ಇರಲಿಲ್ಲ. ನನ್ನ ಧ್ವನಿ ಕೇಳಿ ಸಿಸ್ಟರ್ ಅಲ್ಲಿಗೆ ಬಂದಿದ್ರು. ಆಗಲೇ ಅತ್ತೆ ಸಿಸ್ಟರ್ಗೆ ಹೇಳ್ತಾ ಇದ್ರು, ಮಗು ಈಗ ನನ್ನ ಮಗಳ ಬಳಿನೇ ಇರುತ್ತೆ, ನಮ್ಮ ಸೊಸೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲಿ. ಸಿಸ್ಟರ್ಗೆ ಏನೂ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಅವಳು ನನ್ನ ಕಡೆಯೇ ನೋಡ್ತಾ ಇದ್ಲು. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನಂತರ ಸಿಸ್ಟರ್ ನಿಧಾನವಾಗಿ ಹೇಳಿದ್ರು, ಮೇಡಮ್, ಎಲ್ಲವೂ ಸರಿ ಇದೆ ತಾನೆ? ನಾನು ಏನಾದರೂ ಹೇಳುವ ಮೊದಲೇ ನನ್ನ ಅತ್ತೆ ಮುಗುಳ್ನಗುತ್ತಾ ಹೇಳಿದ್ರು, ಹೌದು ಸಿಸ್ಟರ್, ಎಲ್ಲ ಸರಿ ಇದೆ, ಇದೆಲ್ಲ ನಮ್ಮ ಪರಿವಾರದ ವಿಷಯಗಳು ಎಂದು ಅವರನ್ನು ಹೊರಗೆ ಕಳುಹಿಸಿಬಿಟ್ರು. ಸಿಸ್ಟರ್ ಏನು ಮಾತನಾಡದೆ ಸೈಲೆಂಟ್ ಆಗಿ ಹೊರಟು ಹೋದ್ರು. ಆದರೆ ಹೊರಗೆ ಹೋಗುವಾಗ ಆಕೆ ನನ್ನ ನೋವನ್ನು, ಕಣ್ಣೀರನ್ನು ನೋಡಿದ್ಲು. ಆ ರೂಮಿನಲ್ಲಿ ಯಾರು ನನ್ನ ಮಾತು ಕೇಳಿಸಿಕೊಳ್ಳಲಿಲ್ಲ. ನನ್ನಿಂದ ನಡೆಯಲಾಗಿದೆ. ನಾನು ಅಲ್ಲೇ ಅಳುತ್ತಾ ನಿಂತು ನನ್ನ ಮಗುವಿಗಾಗಿ ಅಂಗಲಾಚುತ್ತಾ ಇದ್ದೆ. ಅತ್ತೆ ಪೂಜಾಗೆ ಸನ್ನೆ ಮಾಡಿದ್ರು. ಪೂಜಾ ಮಗುವನ್ನು ಎತ್ತಿಕೊಂಡು ಹೊರಗಡೆ ಹೋಗಲು ಮುಂದಾದಳು. ಆಗ ನಾನು ನನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಜೋರಾಗಿ ಕೂಗ್ದೆ, ನಿಂತ್ಕೋ ಪೂಜಾ, ನನ್ನ ಮಗು ಎಲ್ಲಿಗೂ ಹೋಗೋದಿಲ್ಲ. ನೀನು ನನ್ನ ಮಗುವನ್ನು ಎತ್ತಿಕೊಂಡು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ನನ್ನ ಈ ಧ್ವನಿ ಪೂರ್ತಿ ವಾರ್ಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಹೊರಗೆ ನಿಂತಿದ್ದ ಜನರೆಲ್ಲರೂ ನನ್ನ ರೂಮಿನ ಕಡೆ ತಿರುಗಿ ನೋಡ್ತಾ ಇದ್ರು. ಅದೇ ಸಮಯದಲ್ಲಿ ಹಾಸ್ಪಿಟಲ್ನ ಹಿರಿಯ ಸಿಸ್ಟರ್ ಕೂಡ ನನ್ನ ರೂಮಿನೊಳಗೆ ಬಂದರು. ಅವರು ಕೇಳಿದ ಪ್ರಶ್ನೆ ಕೇಳಿ ಅತ್ತೆ, ರಾಜೇಶ್ ಮತ್ತು ಪೂಜಾ ಅವರ ಮುಖದ ಮೇಲಿದ್ದ ಬಣ್ಣವೇ ಬದಲಾಗಿ ಬಿಟ್ಟಿತ್ತು. ಆಸ್ಪತ್ರೆಯ ಹಿರಿಯ ನರ್ಸೊಬ್ಬರು ರೂಮಿನೊಳಗೆ ಬಂದ ತಕ್ಷಣ ಆಕೆ ತುಂಬ ಜೋರಾಗಿ ಗಂಭೀರವಾಗಿ ಹೇಳಿದ್ರು, ಈ ಮಗುವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ? ಆರತಿ ಯಾಕೆ ಇಷ್ಟೊಂದು ಜೋರಾಗಿ ಅಳ್ತಾ ಇದ್ದಾಳೆ? ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು. ನನ್ನ ಅತ್ತೆ ಮುಗುಳ್ನಗಳು ಪ್ರಯತ್ನ ಪಡ್ತಾ ಇದ್ಲು. ಏನು ಪರವಾಗಿಲ್ಲ, ಇವಳು ನನ್ನ ಮಗಳೇ, ಇವಳಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ನಮ್ಮ ಸೊಸೆ ಸ್ವಲ್ಪ ಭಾವುಕಳಾಗಿದ್ದಾಳೆ ಅಷ್ಟೇ. ಆದರೆ ಆ ಸಿಸ್ಟರ್ ನನ್ನ ನಡುಗುತ್ತಿರುವ ಕೈಗಳನ್ನು ಮತ್ತು ನನ್ನ ಕಣ್ಣೀರನ್ನು ನೋಡಿ ಅರ್ಥ ಮಾಡಿಕೊಂಡಿದ್ರು. ಇಲ್ಲಿ ನಡೆಯುತ್ತಿರುವ ವಿಷಯ ಸಾಧಾರಣವಾದುದಲ್ಲ ಅಂತ. ಆಕೆ ನೇರವಾಗಿ ನನ್ನ ಬಳಿ ಬಂದು ನನ್ನನ್ನೇ ಕೇಳಿದ್ರು, ಆರತಿ, ಇಷ್ಟಕ್ಕೂ ನೀವು ನಿಮ್ಮ ಮಗುವನ್ನು ನಿಮ್ಮ ಬಳಿ ಇರಬೇಕು ಅಂತ ಆಸೆ ಪಡ್ತೀರಾ? ಅಥವಾ ನಾನು ಒಂದೇ ಒಂದು ಕ್ಷಣ ಕೂಡ ತಡ ಮಾಡದೆ, ಹೌದು ಇದು ನನ್ನ ಮಗು, ಇವರು ನನ್ನಿಂದ ನನ್ನ ಮಗುವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ನನ್ನ ಮಾತು ಕೇಳಿದ ತಕ್ಷಣ ಸಿಸ್ಟರ್ ಕಠಿಣವಾಗಿ ಹೇಳಿದ್ರು, ಮಗುವನ್ನು ಈ ಕ್ಷಣವೇ ಅವರ ಅಮ್ಮನ ಬಳಿ ಕೊಟ್ಬಿಡಿ. ಆಗ ಅತ್ತೆ ಮಧ್ಯದಲ್ಲಿ ಬಂದು ಕೋಪವಾಗಿ ಮಾತನಾಡಿದ್ರು, ಸಿಸ್ಟರ್, ನೀವು ಮಧ್ಯದಲ್ಲಿ ಮಾತನಾಡಬೇಡಿ, ನಾವೆಲ್ಲ ಒಂದೇ ಪರಿವಾರ, ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ ಮಗುವನ್ನು ಯಾರ ಬಳಿ ಇರಬೇಕು ಅಂತ. ಇನ್ನು ಮುಂದೆ ಈ ಮಗು ನನ್ನ ಮಗಳೇ ಬೆಳೆಸುತ್ತಾಳೆ. ಈ ಮಾತು ಕೇಳುತ್ತಿದ್ದ ಹಾಗೆ ಸಿಸ್ಟರ್ನ ಮುಖದಲ್ಲಿ ಎಷ್ಟೊಂದು ಗಂಭೀರತೆ ಕಾಣಿಸ್ತಾ ಇತ್ತು. ಅವರು ಈಗ ಕೋಪವಾಗಿ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಮೇಡಮ್, ಆಸ್ಪತ್ರೆಯಲ್ಲಿ ತಾಯಿಯ ಅನುಮತಿ ಇಲ್ಲದೆ ನವಜಾತ ಶಿಶುವನ್ನು ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ. ಇದು ಆಸ್ಪತ್ರೆ, ನಿಮ್ಮ ಮನೆಯಲ್ಲ, ನೀವು ತೀರ್ಮಾನ ತೆಗೆದುಕೊಳ್ಳಲು. ಆಗ ನನ್ನ ಅತ್ತೆ ತುಂಬ ಕೋಪದಿಂದ, ಅರೆ ಸಿಸ್ಟರ್, ಈ ಮಗು ನಮ್ಮ ಮನೆಯಲ್ಲೇ ಇರುತ್ತೆ, ನಮ್ಮ ಸೊಸೆಗೆ ಮುಂದೆ ಇನ್ನೂ ಮಕ್ಕಳು ಹುಡ್ತಾರೆ. ರೂಮಿನ ಹೊರಗೆ ನಿಂತಿದ್ದ ಜನ ಕೂಡ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು. ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ತಾ ಇದ್ರು. ಆಗಲೇ ಒಬ್ಬ ಡ್ಯೂಟಿ ಡಾಕ್ಟರ್ ಕೂಡ ಒಳಗೆ ಬಂದರು. ಅವರು ಕೇಳ್ತಾ ಇದ್ರು, ಇಷ್ಟಕ್ಕೂ ಇಲ್ಲಿ ಏನು ನಡೀತಾ ಇದೆ? ಯಾಕೆ ಈ ರೂಮಿನಲ್ಲಿ ಇಷ್ಟೊಂದು ಶಬ್ದಗಳು ಕೇಳಿಸುತ್ತಿದ್ದವೆ? ಸಿಸ್ಟರ್ ಅವರಿಗೆ ಪೂರ್ತಿ ಎಲ್ಲ ಮಾತುಗಳನ್ನು ವಿವರವಾಗಿ ಹೇಳಿದ್ರು.
ಡಾಕ್ಟರ್ ತಕ್ಷಣ ರಾಜೇಶ್ನ ಕಡೆ ನೋಡುತ್ತಾ ಕೇಳಿದ್ರು, ಇಷ್ಟಕ್ಕೂ ನೀವೇನಾ ಈ ಮಗುವಿನ ತಂದೆ? ರಾಜೇಶ್ ಹೌದು ಎಂದು ತಲೆ ಆಡಿಸಿದ. ಡಾಕ್ಟರ್ ತಕ್ಷಣ ಕೇಳಿದ್ರು, ನಿಮ್ಮ ಹೆಂಡತಿಯ ಅನುಮತಿ ಇಲ್ಲದೆ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಮಗುವನ್ನು ಬೇರೆಯವರಿಗೆ ಒಪ್ಪಿಸಲು ನೀವೆಲ್ಲರೂ ವಿಚಾರಣೆ ಮಾಡ್ತಾ ಇದ್ದೀರಾ? ರಾಜೇಶ್ ಸ್ವಲ್ಪ ಸಮಯ ಮೌನವಾಗಿದ್ದ. ಅತ್ತೆ ಕೋಪದಿಂದ ಅವರನ್ನೇ ನೋಡ್ತಾ ಇದ್ರು. ಅವನು ನನ್ನ ಮಗ, ನಾನು ಹೇಳಿಕೊಟ್ಟ ಅದೇ ಉತ್ತರವನ್ನು ಅವನು ಹೇಳಬೇಕು ಅನ್ನುವ ಹಾಗೆ. ರಾಜೇಶ್ ತಲೆ ಬಗ್ಗಿಸಿಕೊಂಡು ನಿಧಾನವಾಗಿ ಹೇಳ್ದ, ಅಮ್ಮ ಬಯಸುತ್ತಿದ್ದಾರೆ ನನ್ನ ಮಗು ನನ್ನ ತಂಗಿ ಪೂಜಾಳ ಬಳಿ ಬೆಳೆಯಬೇಕು ಅಂತ. ಈ ಮಾತು ಕೇಳಿದ ತಕ್ಷಣ ಡಾಕ್ಟರ್ನ ಮುಖ ಗಂಭೀರವಾಗಿ ಬಿಟ್ಟಿತ್ತು. ಅವರು ನೇರವಾಗಿ ಹೇಳಿದ್ರು, ಇದೇನಾದರೂ ನಿಮ್ಮ ಕುಟುಂಬದ ಆಟಿಕೆಗಳು ಅಂದುಕೊಂಡು ಬಿಟ್ಟಿದ್ದೀರಾ? ನಿಮಗೆ ಇಷ್ಟ ಬಂದ ಹಾಗೆ ನಡೆದುಕೊಳ್ಳಲು ಮಗುವಿನ ಮೇಲೆ ಪೂರ್ತಿ ಅಧಿಕಾರ ಅವರ ತಂದೆ ಮತ್ತು ತಾಯಿಗೆ ಇರುತ್ತೆ. ಹೆಚ್ಚಾಗಿ ತಾಯಿಗೆ ಮಾತ್ರ ಅಧಿಕಾರ ಇರುತ್ತೆ. ಅವರ ತಾಯಿಯನ್ನು ಕೇಳದೆ, ಆಕೆ ಒಪ್ಪಿಕೊಳ್ಳದೆ ಯಾರು ಈ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಅತ್ತೆ ಮಾತ್ರ ಸುಮ್ಮನಾಗುವ ಹಾಗೆ ಕಾಣಿಸ್ತಾ ಇರಲಿಲ್ಲ. ಅವರು ಮತ್ತೆ ತುಂಬಾ ಕೋಪವಾಗಿ ಮಾತನಾಡಲು ಶುರು ಮಾಡಿದ್ರು. ಡಾಕ್ಟರ್, ನೀವು ನಮ್ಮ ಕುಟುಂಬದ ವಿಚಾರಗಳಲ್ಲಿ ಮಧ್ಯೆ ಮಾತನಾಡಬೇಡಿ. ಡಾಕ್ಟರ್ ತಕ್ಷಣ ಹೇಳಿದ್ರು, ಏನು ನಿಮ್ಮ ಕುಟುಂಬದ ವಿಷಯನ? ನಿಮ್ಮ ಕುಟುಂಬ ನಿಮ್ಮ ಮನೆಯಲ್ಲಿಟ್ಕೊಳ್ಳಿ. ಇದು ಆಸ್ಪತ್ರೆ. ಇದು ಒಂದು ತಾಯಿ ಮತ್ತು ಮಗುವಿನ ಜೀವನದ ವಿಷಯ. ನಾನು ಮಾತನಾಡದೆ ಇರಲು ಸಾಧ್ಯವಿಲ್ಲ. ಇದೆಲ್ಲವೂ ನನ್ನ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಅಷ್ಟರಲ್ಲೇ ನಾನು ನಡುಗುತ್ತಿರುವ ಕೈಗಳನ್ನು ಮುಂದೆ ಚಾಚಿದೆ. ನನ್ನ ಮಗುವನ್ನು ನನ್ನ ಕೈಗೆ ಕೊಟ್ಟುಬಿಡಿ ಎಂದು. ಸಿಸ್ಟರ್ ತಕ್ಷಣ ಪೂಜಾಳ ಕೈಯಿಂದ ನನ್ನ ಮಗುವನ್ನು ತೆಗೆದುಕೊಂಡು ನನ್ನ ಕೈಗೆ ಕೊಟ್ಟುಬಿಟ್ರು. ನಾನು ನನ್ನ ಮಗುವನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ನನಗನ್ನಿಸ್ತಾ ಇತ್ತು, ಯಾರೋ ನನ್ನ ಮಗುವನ್ನು, ನನ್ನ ಜೀವನವನ್ನು ನನಗೆ ವಾಪಸ್ ಕೊಟ್ಟು ಬಿಟ್ಟಿದ್ದಾರೆ ಎಂದು. ಪೂಜಾಳ ಕಣ್ಣುಗಳು ಸಹ ತುಂಬಿ ಬಂದಿದ್ವು. ಅವಳು ಕೂಡ ಅಳ್ತಾ ಇದ್ಲು. ಪೂಜಾ ನಿಧಾನವಾಗಿ ಹೇಳಿದ್ಲು, ಅತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮ ಮಗುವನ್ನು ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡಿರಲಿಲ್ಲ. ಆದರೆ ಅಮ್ಮನ ಮುಂದೆ ನಾನು ಏನು ಹೇಳಲು ಸಾಧ್ಯವಾಗ್ತಾ ಇರಲಿಲ್ಲ. ಅವಳ ಮಾತು ಕೇಳಿ ನಾನು ಸುಮ್ಮನಾದೆ. ಆ ಸಮಯದಲ್ಲಿ ನನ್ನ ಪಾಲಿಗೆ ಕೇವಲ ನನ್ನ ಮಗು ಮಾತ್ರ ಮುಖ್ಯವಾಗಿದ್ದ. ಡಾಕ್ಟರ್ ನನ್ನ ಅತ್ತೆಗೆ ಹೇಳ್ತಾ ಇದ್ರು, ಇನ್ನು ಮುಂದೆ ಈ ರೀತಿ ಒತ್ತಡವನ್ನು ಮತ್ತೆ ಆ ತಾಯಿಯ ಮೇಲೆ ಹೇರಿದ್ರೆ ಪೊಲೀಸರನ್ನು ಕರೆಸಬೇಕಾಗುತ್ತೆ. ಈ ಮಾತು ಕೇಳಿದ ತಕ್ಷಣ ಅತ್ತೆಯ ಮುಖ ಮೊದಲ ಬಾರಿಗೆ ಇಳಿದು ಹೋಗಿತ್ತು. ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಈಗ ನಮ್ಮ ರೂಮಿನ ಹೊರಗೆ ನಿಂತುಕೊಂಡಿದ್ರು. ಎಲ್ಲ ವಾರ್ಡ್ಗಳಲ್ಲಿಯೂ ಕೇವಲ ಇದೇ ವಿಷಯದ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇತ್ತು. ಯಾರೋ ಅತ್ತೆ ತನ್ನ ಸೊಸೆಯ ಮಡಿಲಿನಿಂದ ಆಗ ತಾನೇ ಹುಟ್ಟಿದ ಮಗುವನ್ನು ಕಸಿದುಕೊಂಡು ತನ್ನ ಮಗಳಿಗೆ ಕೊಡಲು ಪ್ರಯತ್ನ ಪಡ್ತಾ ಇದ್ಲಂತೆ ಅಂತ. ರಾಜೇಶ್ ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ನಿಂತುಕೊಂಡಿದ್ದ. ಆದರೆ ನನ್ನ ಹೃದಯದಲ್ಲಿ ಮಾತ್ರ ಎಷ್ಟೊಂದು ನೋವು ತುಂಬಿಕೊಂಡಿತ್ತು. ನನ್ನ ಗಂಡ ಒಂದೇ ಒಂದು ಬಾರಿ ಕೂಡ ನನ್ನ ಪರವಾಗಿ ನಿಂತುಕೊಳ್ಳಲಿಲ್ವಲ್ಲ ಅಂತ. ಸಾಯಂಕಾಲದಷ್ಟೊತ್ತಿಗೆ ಆಸ್ಪತ್ರೆಯ ಪರಿಸ್ಥಿತಿ ಶಾಂತವಾಗಿ ಬಿಟ್ಟಿತ್ತು. ಆದರೆ ನನ್ನ ಮತ್ತು ನನ್ನ ಗಂಡನ ಮಧ್ಯೆ ತುಂಬ ಅಂತರ ಬಂದು ಬಿಟ್ಟಿತ್ತು. ರಾತ್ರಿ ರಾಜೇಶ್ ತುಂಬ ನಿಧಾನವಾಗಿ ನನ್ನ ಬಳಿ ಬಂದು ಹೇಳ್ದ, ಆರತಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು. ಆದರೆ ನಾನು ಅವನ ಮುಖವನ್ನು ಸಹ ನೋಡದೆ ನೇರವಾಗಿ ಹೇಳಿದೆ, ಈ ದಿನವಲ್ಲ. ಈ ದಿನ ನಾನು ಕೇವಲ ನನ್ನ ಮಗುವಿನೊಟ್ಟಿಗೆ ಇರಬೇಕು ಅಂತ ಬಯಸುತ್ತಿದ್ದೇನೆ. ಅವರು ಏನು ಮಾತನಾಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋದರು. ಅತ್ತೆಗೆ ಈಗ ನೀಟಾಗಿ ಅರ್ಥವಾಗಿತ್ತು. ಕುಟುಂಬದಲ್ಲಿ ಮಾತ್ರವಲ್ಲ, ಇಡೀ ಆಸ್ಪತ್ರೆಯಲ್ಲೇ ಆಕೆಗೆ ಎಷ್ಟೊಂದು ಅವಮಾನವಾಯಿತು ಅಂತ. ಆದರೆ ಆಕೆಗೆ ಈಗಲೂ ಎಷ್ಟೊಂದು ವಿಶ್ವಾಸವಿತ್ತು. ಮನೆಗೆ ಬಂದ ನಂತರ ಅವರು ನನ್ನನ್ನು ಈ ವಿಷಯಕ್ಕೆ ಒಪ್ಪಿಸಬಹುದು ಎಂದು. ಆದರೆ ಅವರು ಸ್ವಲ್ಪ ಕೂಡ ಊಹಿಸಿರಲಿಲ್ಲ, ಈ ಘಟನೆಯ ನಂತರ ಒಂದು ದೊಡ್ಡ ನಿರ್ಧಾರವನ್ನು ನಾನಲ್ಲ, ಅವರ ಸ್ವಂತ ಮಗ ತೆಗೆದುಕೊಳ್ತಾನೆ ಅಂತ. ಆ ನಿರ್ಧಾರವು ಇಡೀ ಕುಟುಂಬವನ್ನೇ ಬದಲಾಯಿಸಿ ಬಿಡುತ್ತೆ ಎಂದು. ಮಾರನೆಯ ದಿನ ನನಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಿಗುತ್ತೆ ಅಂತ ಹೇಳಿದ್ರು. ನಾನು ರಾತ್ರಿ ಪೂರ್ತಿ ನನ್ನ ಮಗುವನ್ನು ತಬ್ಬಿಕೊಂಡೇ ಮಲಗಿದ್ದೆ. ನನಗೆ ಯಾರ ಮೇಲೆಯೂ ಸ್ವಲ್ಪ ಕೂಡ ವಿಶ್ವಾಸವಿರಲಿಲ್ಲ. ರಾಜೇಶ್ ಎಷ್ಟೋ ಬಾರಿ ರೂಮಿನೊಳಗೆ ಬಂದರು. ಆದರೆ ನಾನು ಅವರ ಜೊತೆ ಕೂಡ ಮಾತನಾಡಲಿಲ್ಲ. ಅತ್ತೆ ಪದೇ ಪದೇ ಹೇಳ್ತಾ ಇದ್ರು, ನಡೆದದ್ದೆಲ್ಲವನ್ನು ಮರೆತು ಬಿಡು, ಮನೆಗೆ ಹೋದ ನಂತರ ಆರಾಮವಾಗಿ ಕುಳಿತು ಮಾತನಾಡಿಕೊಳ್ಳೋಣ ಅಂತ. ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಒಂದೇ ಒಂದು ವಿಷಯ ಓಡ್ತಾ ಇತ್ತು. ಯಾವ ಪರಿವಾರ ನನ್ನಿಂದ ನನ್ನ ಮಗುವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡ್ತೋ ಆ ಮನೆಯಲ್ಲಿ, ಆ ಪರಿವಾರದಲ್ಲಿ, ಆ ಜನರ ಮಧ್ಯೆ ನಾನು ಮತ್ತೆ ಮಗುವಿನ ಜೊತೆ ಹೋಗಲು ಸಾಧ್ಯನಾ? ಮನೆಗೆ ಹೋದ ನಂತರ ಇವರು ಮತ್ತೆ ನನ್ನಿಂದ ನನ್ನ ಮಗುವನ್ನು ದೂರ ಮಾಡುತ್ತಾರೆ ಎಂದು ನನಗೆ ತುಂಬ ಭಯವಾಗ್ತಾ ಇತ್ತು.
ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ತಕ್ಷಣ ರಾಜೇಶ್ ಕಾರನ್ನು ತೆಗೆದುಕೊಂಡು ಬರಲು ಹೋದ. ಆಗ ನಾನು ನನ್ನ ತಂದೆಗೆ ಫೋನ್ ಮಾಡಿ, ಅಪ್ಪ, ನೀವು ನನ್ನನ್ನು ಕರೆದುಕೊಂಡು ಹೋಗಲಿ ಬನ್ನಿ, ನಾನು ಆ ಮನೆಗೆ ವಾಪಸ್ ಹೋಗುವುದಿಲ್ಲ ಅಂತ ಹೇಳಿದೆ. ಕೇವಲ ಅರ್ಧ ಗಂಟೆಯಲ್ಲೇ ನನ್ನ ಅಪ್ಪ ಆಸ್ಪತ್ರೆಯ ಬಳಿ ಬಂದಿದ್ರು. ನನ್ನನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳು ತುಂಬಿ ಬಂದಿದ್ವು. ಅವರು ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈಯಿಟ್ಟು, ನಡಿ ಮಗಳೇ, ಮನೆಗೆ ನಡಿ, ಹೋಗೋಣ ಅಂತ ಹೇಳಿದ್ರು. ಆದರೆ ನನ್ನ ಅತ್ತೆಯ ಮಧ್ಯದಲ್ಲಿ ಮಾತನಾಡುತ್ತಾ ತಕ್ಷಣ ಹೇಳಿದ್ಲು, ಅರೆ ಸಂಬಂಧಿಗಳೇ, ನಮ್ಮ ಸೊಸೆ ನಮ್ಮ ಜೊತೆ ನಮ್ಮ ಮನೆಗೆ ಬರ್ತಾಳೆ. ಇಷ್ಟು ಸಣ್ಣ ವಿಷಯವನ್ನು ನೀವು ಇಷ್ಟೊಂದು ದೊಡ್ಡದಾಗಿ ಮಾಡಬೇಡಿ. ನನ್ನ ಅಪ್ಪ ಮೊಟ್ಟ ಮೊದಲ ಬಾರಿ ತುಂಬ ಕಠಿಣವಾಗಿ ಹೇಳಿದರು. ಯಾವ ಮನೆಯಲ್ಲಿ ಸೊಸೆಯಿಂದ ಅವಳ 2 ದಿನದ ನವಜಾತ ಶಿಶುವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡುತ್ತಾರೋ ಆ ಮನೆಯಲ್ಲಿ ಯಾವುದೇ ವಿಷಯಗಳು ಸಣ್ಣದಾಗಿರುವುದಿಲ್ಲ. ಕಾರಿಡೋರ್ನಲ್ಲಿ ನಿಂತಿದ್ದ ಎಲ್ಲರೂ ಹಿಂದೆ ತಿರುಗಿ ನಮ್ಮಗಳನ್ನೇ ನೋಡ್ತಾ ಇದ್ರು. ರಾಜೇಶ್ ಕೂಡ ಈಗ ಅಲ್ಲಿಗೆ ಬಂದು ಬಿಟ್ಟಿದ್ದ. ನಾನು ನನ್ನ ಗಂಡನ ಮುಖವನ್ನು ಸಹ ನೋಡದೆ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದ್ದೆ. ರಾಜೇಶ್ ಮೊಟ್ಟ ಮೊದಲ ಬಾರಿ ತನ್ನ ಅಮ್ಮನ ಬಳಿ ನೇರವಾಗಿ ಮಾತನಾಡಿದ್ರು. ಅಮ್ಮ, ಮಾವನವರು ಸರಿಯಾಗಿ ಹೇಳ್ತಾ ಇದ್ದಾರೆ. ತಪ್ಪು ನಮ್ಮದು. ಎಲ್ಲದಕ್ಕಿಂತ ತುಂಬ ದೊಡ್ಡ ತಪ್ಪನ್ನು ನಾನೇ ಮಾಡಿರುವುದು. ಮಗನ ಮಾತು ಕೇಳಿ ಅತ್ತೆಗೆ ತುಂಬ ಆಘಾತವಾಗಿತ್ತು. ಅವರು ಶಾಕ್ನಿಂದ ಕೇಳ್ತಾ ಇದ್ರು, ರಾಜೇಶ್, ನಾವು ಯಾವುದೇ ತಪ್ಪು ಮಾಡಿಲ್ಲ, ನೀನು ನಿನ್ನ ಅಮ್ಮನ ವಿರುದ್ಧ ಮಾತನಾಡ್ತಾ ಇದೀಯಾ? ಆದರೆ ರಾಜೇಶ್ ಮಾತ್ರ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಉತ್ತರ ಕೊಟ್ಟರು. ಅಮ್ಮ, ಈ ದಿನ ನಾನು ಯಾರ ವಿರುದ್ಧವೂ ಮಾತನಾಡುತ್ತಿಲ್ಲ. ನಾನು ಕೇವಲ ನನ್ನ ಹೆಂಡತಿ ಮತ್ತು ಮಗುವಿನ ಜೊತೆ ನಿಂತುಕೊಂಡಿದ್ದೇನೆ. ಯಾವ ದಿನ ನೀವು ನನ್ನ ಹೆಂಡತಿಯ ಕೈಯಿಂದ ಮಗುವನ್ನು ಕಸಿದುಕೊಂಡ್ರೋ ಆ ದಿನ ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮೌನವಾಗಿದ್ದು. ನಾನು ನನ್ನ ಹೆಂಡತಿಗೆ ತುಂಬ ದ್ರೋಹವನ್ನು ಮಾಡಿಬಿಟ್ಟೆ. ಈಗ ಮತ್ತೆ ಇನ್ನೊಮ್ಮೆ ಅದೇ ತಪ್ಪನ್ನು ನಾನು ಮಾಡಲು ಸಿದ್ಧ ಇಲ್ಲ. ಈ ಮಾತನ್ನು ಕೇಳಿದ ತಕ್ಷಣ ಅತ್ತೆ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ದರು. ಪೂಜಾ ಕೂಡ ಅಳುತ್ತಾ ನನ್ನ ಬಳಿ ಬಂದು ಹೇಳಿದ್ಲು, ಅತ್ತಿಗೆ, ಸತ್ಯವಾಗಿಯೂ ನನಗೆ ನಿಮ್ಮ ಮಗು ಬೇಕಾಗಿರಲಿಲ್ಲ. ಆದರೆ ನಾನು ಅಮ್ಮನಿಗೆ ಇಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು ಹೇಳಿದೆ, ಪೂಜಾ, ನನಗೆ ನಿನ್ನ ಮೇಲೆ ಯಾವುದೇ ಕೋಪ ದ್ವೇಷ ಇಲ್ಲ. ಆದರೆ ಒಂದು ಮಾತು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಯಾವತ್ತೂ ತಾಯಿಯ ಒಪ್ಪಿಗೆ ಇಲ್ಲದೆ ಅವಳ ಮಡಿಲನ್ನು ಖಾಲಿ ಮಾಡಬಾರ್ದು. ಪೂಜಾ ಜೋರಾಗಿ ಅಳಲು ಶುರು ಮಾಡಿದ್ಲು. ನಾನು ಹಿಂದೆ ತಿರುಗಿ ಕೂಡ ನೋಡದೆ ನನ್ನ ಅಪ್ಪನ ಜೊತೆ ಹೋಗಲು ಮುಂದಾದೆ. ಆಗಲೇ ರಾಜೇಶ್ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ, ಆರತಿ, ನೀನು ಬಯಸಿದರೆ ಕೆಲವು ದಿನ ನಿನ್ನ ತವರು ಮನೆಯಲ್ಲಿ ಇರು. ಆದರೆ ಈ ಮನೆಯಲ್ಲಿ ಮೊದಲು ನಿನಗೆ ಗೌರವ ಸಿಗುತ್ತದೆ ಎಂದು ಅಮ್ಮ ಸ್ಪಷ್ಟವಾಗಿ ಹೇಳಿದ ನಂತರವೇ ನಾನು ನಿನ್ನನ್ನು ಮತ್ತು ಮಗುವನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ನಾನು ಮೊಟ್ಟ ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ನಿಜವಾದ ಪಶ್ಚಾತ್ತಾಪವನ್ನು ನೋಡಿದೆ. ಆದರೆ ನಾನು ರಾಜೇಶ್ನನ್ನು ನೋಡಿ ಹೇಳಿದೆ, ನಾನು ವಾಪಸ್ ಬರುತ್ತೇನೋ ಇಲ್ವೋ ಇದು ನಂತರದ ವಿಷಯ. ಆದರೆ ನಾನು ವಾಪಸ್ ಬರಬೇಕೆಂದರೆ ಕೇವಲ ಗೌರವದಿಂದ ಮಾತ್ರ ಬರುತ್ತೇನೆ. ಇಲ್ಲದಿದ್ದರೆ ನಾನು ಖಂಡಿತ ವಾಪಸ್ ಬರೋದಿಲ್ಲ ಎಂದು ಹೇಳುತ್ತಾ ನಾನು ಅಪ್ಪನ ಕೈಯನ್ನು ಹಿಡಿದುಕೊಂಡು ನನ್ನ ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋದೆ. ಆಸ್ಪತ್ರೆಯಿಂದ ಬಂದ ನಂತರ ಅಕ್ಕಪಕ್ಕದವರು ಆಸ್ಪತ್ರೆಯ ಘಟನೆಗಳ ಬಗ್ಗೆ ಗುಸುಗುಸು ಅಂತ ಮಾತನಾಡಲು ಪ್ರಾರಂಭಿಸಿದರು. ಕೆಲವರು ಹೇಳ್ತಾ ಇದ್ರು, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ರೋ ಏನೋ, ಇವಳ ಮಗಳಿಗೆ ಇನ್ನೂ ಮಕ್ಕಳಾಗುತ್ತಿಲ್ಲ, ಈಕೆಗೆ ಈಗಲೂ ಬುದ್ಧಿ ಬಂದಿಲ್ಲ, ಒಂದು ತಾಯಿಯಿಂದ ಮಗುವನ್ನು ಕಸಿದುಕೊಳ್ಳುತ್ತಿದ್ದಾಳೆ. ಮೊಟ್ಟ ಮೊದಲ ಬಾರಿ ನನ್ನ ಅತ್ತೆಗೆ ಅರ್ಥವಾಗಿತ್ತು. ಒಂದು ಕ್ಷಣದ ನನ್ನ ಹಠ ಇಡೀ ಕುಟುಂಬದ ಗೌರವವನ್ನು ಮರ್ಯಾದೆಯನ್ನು ಮಣ್ಣುಪಾಲು ಮಾಡಿಬಿಟ್ಟಿತ್ತು ಎಂದು. 3 ದಿನದ ನಂತರ ರಾಜೇಶ್ ಒಂಟಿಯಾಗಿ ನನ್ನ ತವರು ಮನೆಗೆ ಬಂದಿದ್ದ. ಅವನು ನನ್ನ ಅಪ್ಪ ಮತ್ತು ಅಮ್ಮನ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದ, ನಾನು ನನ್ನ ಹೆಂಡತಿ ಮತ್ತು ಮಗುವನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ. ನಾನು ಈ ದಿನ ನನ್ನ ತಪ್ಪಿಗೆ ಕ್ಷಮಾಪಣೆ ಕೇಳಲು ಬಂದಿದ್ದೇನೆ. ಆರತಿ ಖುದ್ದು ತಾನಾಗಿಯೇ ನನ್ನ ಜೊತೆ ಬರುತ್ತೇನೆ ಎಂದು ಹೇಳುವವರೆಗೂ ನಾನು ಅವಳ ಮೇಲೆ ಯಾವುದೇ ರೀತಿಯಾದ ಒತ್ತಡವನ್ನು ಹಾಕೋದಿಲ್ಲ ಅಂತ. ನನ್ನ ಅಪ್ಪ ಅವರನ್ನೇ ನೋಡುತ್ತಾ, ಅಳಿಯಂದಿರೆ, ಈ ದಿನ ಮೊಟ್ಟ ಮೊದಲ ಬಾರಿ ನೀವು ಒಬ್ಬ ಗಂಡನ ರೀತಿ ಮಾತನಾಡಿದ್ದೀರಾ. ಕೇವಲ ಮಾತುಗಳಲ್ಲಿ ಹೇಳುವುದು ಮಾತ್ರವಲ್ಲ, ಒಬ್ಬ ಗಂಡನಾಗಿ ತಂದೆಯಾಗಿ ನಿಮ್ಮ ಜವಾಬ್ದಾರಿಯನ್ನು ಕೂಡ ನೀವು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿದ್ರು. ಸುಮಾರು 1 ತಿಂಗಳ ನಂತರ ರಾಜೇಶ್ ಒಂದು ಬಾಡಿಗೆ ಮನೆಯನ್ನು ಮಾಡಿದ್ರು. ಅವರು ಸ್ಪಷ್ಟವಾಗಿ ಹೇಳಿದರು, ತನ್ನ ತಾಯಿಗೆ ಎಲ್ಲಿ ಗೌರವ ಸಿಗುತ್ತೋ ಆ ಜಾಗದಲ್ಲೇ ನನ್ನ ಮಗ ಬೆಳೆಯುತ್ತಾನೆ. ಈ ವಿಷಯ ಅತ್ತೆಗೆ ಹೇಳಿದಾಗ ಅವರ ಕಣ್ಣುಗಳು ತುಂಬಿ ಬಂದಿದ್ವು. ಮೊಟ್ಟ ಮೊದಲ ಬಾರಿ ಅವರಿಗೆ ಅರ್ಥವಾಗಿತ್ತು, ನಾನು ನನ್ನ ಸೊಸೆಯಿಂದ ಮಗುವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡಲಿಲ್ಲ.
ನಾನು ಖುದ್ದು ನನ್ನ ಮಗನನ್ನೇ ದೂರ ಮಾಡಿಕೊಂಡು ಬಿಟ್ಟಿದ್ದೇನೆ ಅಂತ. ಆ ದಿನ ನನಗೆ ಮೊಟ್ಟ ಮೊದಲ ಬಾರಿ ಅರ್ಥವಾಗಿತ್ತು, ಈ ಜಗತ್ತಿನಲ್ಲಿ ತಾಯಿಯ ಮಡಿಲಿಗಿಂತ ದೊಡ್ಡ ಹಕ್ಕು ಇನ್ನೊಂದಿಲ್ಲ ಎಂದು. ಯಾರು ಬೇರೊಬ್ಬರ ಅಧಿಕಾರವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡುತ್ತಾರೋ ಕೊನೆಯಲ್ಲಿ ಅವರೇ ತಮ್ಮ ಎಲ್ಲ ಸಂಬಂಧಗಳನ್ನು ಅಧಿಕಾರಗಳನ್ನು ಕೂಡ ಕಳೆದುಕೊಳ್ಳುತ್ತಾರೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.